ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಗೆ ನಾನಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯ ಇತ್ತು? ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರಿಗೆ ಭಯಪಡುವಂಥ ರೀತಿಯಲ್ಲಿ ನಾವು ಇರಬೇಕೆನ್ನುವಂಥ ಅಂಶವನ್ನು ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಈ ಸಮಯದಲ್ಲಿ ಕೀರ್ತನೆಗಳ ಪುಸ್ತಕ 68ನೇ ಕೀರ್ತನೆ 19 ಮತ್ತು 20ನೇ ವಚನವನ್ನು ಓದಿಕೊಳ್ಳೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಸೇಲಾ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ಕರ್ತನಾದ ಯೆಹೋವನು ಮರಣಕ್ಕೆ ತಪ್ಪಿಸ ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಅಂದ್ಕೊಳ್ತಾ ಇರ್ತೀವಿ ನಮ್ಮ ದಿನನಿತ್ಯದ ನಮ್ಮ ಜೀವಿತದಲ್ಲಿ ಎಷ್ಟೋ ಭಾರಗಳು ನಮ್ಮ ಮೇಲೆ ಇದ್ದಾವೆ ಎಂಬುದಾಗಿ. ಆ ಭಾರಗಳನ್ನು ನಾವು ನೆನೆಸಿ ಚಿಂತಾಕ್ರಾಂತರಾಗಿ ಆ ಭಾರಗಳು ನಮ್ಮ ಮೇಲೆ ಹೆಚ್ಚಾದ ಭಾರವನ್ನು ಹೊರಿಸಿದಂಥ ಸಮಯದಲ್ಲಿ ನಾವು ಬಲಹೀನರಾಗಿ ಸೊರಗಿ ಹೋದಂಥವರಾಗಿ ಭಕ್ತಿಹೀನತೆಯ ಕಡೆಗೆ ನಾವು ಹೋಗುವಂಥವರಾಗಿರ್ತೀವಿ ಪ್ರೇರ. ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಇದೆ, ದಿನವೂ ನಮ್ಮ ಭಾರವನ್ನು ಯಾರು ಹೊತ್ತುಕೊಳ್ತಾರಂತೆ? ದೇವರು ಹೊತ್ತುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಭಾರವನ್ನು ಹೊರುವಂಥ ದೇವರಾಗಿದ್ದಾನೆ. ದೇವರು ನಮ್ಮ ಭಾರವನ್ನು ಯಾವಾಗಲೂ ಹೊತ್ತುಕೊಂಡು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದಿಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಭಾರವನ್ನು ಹೊರುವಂಥದ್ದಂತ ಹೇಳಿ ಅದರ ಅರ್ಥವನ್ನು ನಾವು ನೋಡುವಾಗ ಅವರು ನಡೆಸಿಕೊಂಡು ಹೋಗುವಂಥ ಒಂದು ರೀತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರ. ನಮ್ಮನ್ನು ಒತ್ತುಕೊಂಡು ಹೋಗುವಂಥ ಒಂದು ರೀತಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಒಂದು ದೇಶ ಅಂದಮೇಲೆ ಆ ದೇಶದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಆ ದೇಶದ ಮುಖ್ಯಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಮನುಷ್ಯರ ಮೇಲೆ ಹಾಕಲ್ಲ. ಆತನು ಕೆಲವೊಂದು ಸಮಸ್ಯೆಗಳನ್ನು ತಾನೇ ಬಗೆಹರಿಸಿಕೊಂಡು ಕೆಲವೊಂದು ಸಮಸ್ಯೆಗಳಿಗೆ ತಾನೇ ಮುಂದಾಳತ್ವವನ್ನು ವಹಿಸಿಕೊಂಡು ಯಾವ ರೀತಿಯಾಗಿ ದೇಶವನ್ನು ಸುಭದ್ರವಾಗಿ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಇರಿಸೋದಕ್ಕೆ ಪ್ರಯತ್ನ ಮಾಡ್ತಾನೋ ಅದೇ ಒಂದು ವಿಷಯವನ್ನು ಸಂಗತಿಯನ್ನು ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಕೀರ್ತನೆಗಾರನಾಗಿರುವಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ರೀ? ಬರಿತಾ ಇದ್ದಾನೆ ಪ್ರೇರ. ಆ ಒಂದು ಬರೆಯುವಂಥದ್ದು ವಿಷಯ ಏನಂತಂದರೆ, ದಾವೀದನು ಹೇಳುವಂಥ ವಿಷಯ ಏನಂತ ಹೇಳಂತಂದರೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನವೂ ನಮ್ಮ ಭಾರವನ್ನು ಹೊತ್ತುಕೊಳ್ಳುವಂಥ ಆತನು ದೇವರೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದಿನವೂ ನಮ್ಮ ಭಾರವನ್ನು ಆತನನ್ನು ಹೊತ್ತುಕೊಳ್ಳುವಂಥದ್ದು ಮಾತ್ರವಲ್ಲ, ನಮ್ಮನ್ನು ನಡೆಸುವಂಥದ್ದು ಮಾತ್ರವಲ್ಲ, ನಮ್ಮನ್ನು ಸುರಕ್ಷಿತವಾಗಿ ಇರಿಸುವಂಥ ದೇವರಾಗಿದ್ದಾನೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ ಸಮಯದಲ್ಲಿ ಆತನೊಂದು ಮಾತನ್ನು ಹೇಳ್ತಾನೆ. ಏನಂತಂದರೆ, ಎಲ್ಲ ಈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯರೆಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಏನಿದೆ? ಹೊರೆ ಎನ್ನುವಂಥದ್ದು ಇದೆ, ಕಷ್ಟ ಎನ್ನುವಂಥ ಹೊರೆ ಇದೆ, ಸಾಲ ಎನ್ನುವಂಥ ಭಾರ ಇದೆ, ರೋಗ ಎನ್ನುವಂಥ ಭಾರ ಇದೆ, ಅವಮಾನ ಎನ್ನುವಂಥ ಭಾರ ಇದೆ, ಶೂಲ ಎನ್ನುವಂಥ ಭಾರ ಇದೆ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳ ಭಾರ, ಕುಟುಂಬದ ಭಾರ, ಸಾಮಾಜಿಕ ಭಾರ, ಹೊಲಗಳಲ್ಲಿ ಭಾರ, ಆರ್ಥಿಕತೆಯ ಭಾರ, ಹಣದ ಭಾರ, ಏನೆಲ್ಲ ಸಮಸ್ಯೆಗಳ ಭಾರವನ್ನು ಮನುಷ್ಯರು ಹೊತ್ಕೊಂಡಿದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಆದರೆ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀವು ನನ್ನ ಬಳಿಗೆ ಬರುವಂಥದ್ದಾದರೆ, ನೀವು ನನ್ನ ಸಮೀಪಕ್ಕೆ ಬರುವಂಥದ್ದಾದರೆ ನಾನು ನಿಮ್ಮ ಹೊರೆಯನ್ನು ಹೊರುತ್ತೇನೆ, ನಾನು ನಿಮ್ಮ ಭಾರವನ್ನು ಹೊತ್ತುಕೊಳ್ಳುತ್ತೇನೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದಿನವೂ ಕೂಡ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ, ದಿನವೂ ಕೂಡ ದೇವರು ನಮ್ಮನ್ನು ಸಾಗಿ ಕಳಿಸ್ತಾ ಇದ್ದಾನೆ, ದಿನವೂ ಕೂಡ ನಮ್ಮ ಇದೆಲ್ಲವನ್ನ ದೇವರೇ ನೋಡಿಕೊಳ್ತಾ ಇದ್ದಾನೆ. ಅದರ ಸಲುವಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಒಂದು ಮಾತಿರುತ್ತೆ ಪ್ರೇರೆ. ಏನಂತ ಹೇಳಂತಂದರೆ 46ನೇ ಅಧ್ಯಾಯ 4ನೇ ವಚನದಲ್ಲಿ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಒತ್ತು ಸಹಿಸಿ ನಿರ್ವಹಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಾತು ನೋಡ್ರಿ ಎಷ್ಟು ಬಲ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಾನೇ ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಾನೇ ನಿಮ್ಮನ್ನು ಒತ್ತುಕೊಳ್ತೇನೆ, ನಾನೇ ನಿಮ್ಮನ್ನು ಒತ್ತು ಸಹಿಸಿಕೊಳ್ತೇನೆ, ಮತ್ತು ನಾನು ನಿಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ನಾನು ನಿರ್ವಹಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆತನು ನಮ್ಮ ಭಾರವನ್ನು ಹೊತ್ತುಕೊಳ್ಳುವ ಆತನಾಗಿದ್ದಾನೆ.
ಆತನಾಗಿದ್ದಾನೆ. ಆತನು ನಮ್ಮ ಭಾರವನ್ನು ಹೊತ್ತುಕೊಳ್ಳುವಂತ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಕೈ ಬಿಡಲಾರದ ದೇವರಾಗಿದ್ದಾನೆ. ಪ್ರತಿ ದಿನವೂ ಅನುಕ್ಷಣವು ನಮಗೋಸ್ಕರವಾಗಿ ಚಿಂತಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ಕೀರ್ತನೆಗಳ ಪುಸ್ತಕದಲ್ಲಿ 55ನೇ ಕೀರ್ತನೆ 27ನೇ ವಚನ ನಾವು ಓದುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಿನ್ನ ಚಿಂತಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನ ಎಂದಿಗೂ ಕದಲಗೊಡಿಸನು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಚಿಂತೆ ಏನಿದೆ, ನಿನ್ನ ಒಂದು ಸಮಸ್ಯೆ ಏನಿದೆ, ನಿನ್ನ ಒಂದು ಹೋರಾಟ ಯಾವ ವಿಷಯದಲ್ಲಿದೆ, ನಿನ್ನ ಒಂದು ಸಂಘರ್ಷ ಯಾವ ವಿಷಯದಲ್ಲಿದೆ, ಆ ಎಲ್ಲ ಭಾರವನ್ನು ಏನು ಮಾಡಬೇಕಂತೆ, ದೇವರ ಮೇಲೆ ಹಾಕಬೇಕು. ದೇವರು ಒತ್ತು ಸಹಿಸುವಂಥ ದೇವರಾಗಿದ್ದಾನೆ. ದೇವರು ಈ ಲೋಕಕ್ಕೆ ಮನುಷ್ಯರೆಲ್ಲರ ಕಷ್ಟವನ್ನು ಓರುವುದಕ್ಕಾಗಿ ಈ ಲೋಕಕ್ಕೆ ಆತ ಹೊರಟು ಬಂದಿದ್ದಾನೆ ಪ್ರೇಯರ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಲುಬೆಯಲ್ಲಿ ಆತನು ಯಜ್ಞವಾಗುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಈ ರೀತಿಯಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಜವಾಗಿಯೂ ನಮ್ಮ ಕಷ್ಟಗಳನ್ನು ಅನುಭವಿಸಿದನು ಎಂಬುದಾಗಿ. ಯಾರು? ದೇವರು. ನಮ್ಮ ಭಾರವನ್ನೆಲ್ಲ ಆತನು ತನ್ನ ಮೇಲೆ, ತನ್ನ ಶಿಲುಬೆಯಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಆತನು ಒಂದು ದೊಡ್ಡದಾಗಿರ್ತಕ್ಕಂಥ ಹೊರೆಯನ್ನು ಹೊತ್ತುಕೊಂಡಿದ್ದಾನೆ. ಹಲ್ಲೆಲೂಯಾ. ಆತನು ಹೊತ್ತ ಹೊರೆ ಯಾವುದಂದ್ರೆ ನಮ್ಮ ಸಂಕಟಗಳು. ಹಲ್ಲೆಲೂಯಾ. ಯಾವುದನ್ನು ಹೊತ್ತಿದ್ದಾನೆ ಆತ? ನಮ್ಮ ಸಂಕಟಗಳನ್ನೆಲ್ಲ ಹೊತ್ತಿದ್ದಾನೆ, ನಮ್ಮ ಪಾಪಗಳನ್ನೆಲ್ಲ ಹೊತ್ತಿದ್ದಾನೆ, ನಮ್ಮ ಅವಮಾನಗಳನ್ನೆಲ್ಲ ಹೊತ್ಕೊಂಡಿದ್ದಾನೆ, ನಮ್ಮ ರೋಗಗಳನ್ನೆಲ್ಲ ಹೊತ್ಕೊಂಡಿದ್ದಾನೆ, ನಮ್ಮ ಕತ್ತಲೆಯನ್ನೆಲ್ಲ ಆತ ಹೊತ್ಕೊಂಡಿದ್ದಾನೆ. ಅದೆಲ್ಲ ಹೊತ್ತು ಆತನ ಏನು ಮಾಡಿಬಿಟ್ಟಿದ್ದಾನೆ, ತೀರಿಸಿಬಿಟ್ಟಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ನೀವು ನನ್ನ ಬಳಿಗೆ ಬಂದರೆ ಅದು ನಿಮ್ಮ ಭಾರವಾಗಿರೋದಿಲ್ಲ, ಅದು ನನ್ನ ಭಾರವಾಗಿರುತ್ತೆ. ಆ ಭಾರವನ್ನು ನಾನೇನು ಮಾಡ್ತೀನಿ, ಅನ್ನೋ ದಿನವೂ ಕೂಡ ನಾನು ಹೊತ್ಕೊಳ್ತೀನಿ ಎಂಬುದಾಗಿ ಕೀರ್ತನೆಗಾರನಾಗಿರ್ತಕ್ಕಂಥ ದಾವಿದನ ಮೂಲಕವಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ಬರೆಸ್ತಾ ಇದ್ದಾನೆ ಪ್ರಿಯರು. ಅದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಅನೇಕ ಭಾರವುಳ್ಳಂಥ ಜನರು ಆತನನ್ನು ಹುಡುಕಿಕೊಂಡು ಬಂದರು. ಅವರ ಭಾರಗಳು ಅವರು ಹೊತ್ತುಕೊಂಡಂಥ ಸಮಯದಲ್ಲಿ ಆ ಭಾರಗಳ ಕಟ್ಟುಗಳನ್ನು ಸ್ವಾಮಿ ಸಂಪೂರ್ಣವಾಗಿ ಕಳಚಿ ಹಾಕಿದ ಪ್ರಿಯರೇ. ಕೆಲವೊಬ್ಬರು ಪಾರ್ಶ್ವವಾಯು ರೋಗ ಎನ್ನುವಂಥ ಭಾರದಿಂದ ಆತನ ಬಳಿಗೆ ಬಂದರು. ಹಲ್ಲೆಲೂಯಾ. ಎದ್ದು ನಡೆದಾಡಕ್ಕೆ ಬರಲಾರ್ದಂಥ ಒಂದು ಸ್ಥಿತಿಯಲ್ಲಿ ಆತನನ್ನು 4 ಜನರು ಹೊತ್ತುಕೊಂಡು ಯೇಸು ಸ್ವಾಮಿ ಇರುವಂಥ ಸ್ಥಳಕ್ಕೆ ಆತನ ರೋಗ, ಪಾರ್ಶ್ವವಾಯು ರೋಗ ಎನ್ನುವಂಥ ಭಾರದಿಂದ ಬಂದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏಸಪ್ಪ ಆ ಒಂದು ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪಾಪವನ್ನು ಕ್ಷಮಿಸಿದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಹೊರೆ, ಆತನ ಹೊತ್ತುಕೊಂಡಿರ್ತಕ್ಕಂಥ ಚೀಲ, ಪಾರ್ಶ್ವವಾಯು ರೋಗ ಎನ್ನುವಂಥ ಚೀಲ ಸಂಪೂರ್ಣವಾಗಿ ಕಳಚಿ ಹೋದಾಗ ಆತನ ಏನಾದ ನಂತರ ಸ್ವಸ್ಥತೆ ಹೊಂದಿದ. ಹಲ್ಲೆಲೂಯಾ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಅನೇಕರು ಕಣ್ಣನ್ನು ಕಾಣಲಾರದ ಸ್ಥಿತಿಯಲ್ಲಿದ್ದರು, ಲೋಕದಲ್ಲಿ ನಡೆಯಲಾರದಂಥ ಸ್ಥಿತಿಯಲ್ಲಿದ್ದರು, ಕೈಗಳಿಗೆ ಶಕ್ತಿ ಬಲ ಇರಲಾರದಂಥ ಸ್ಥಿತಿಯಲ್ಲಿದ್ದರು, ಭಯಂಕರವಾಗಿರ್ತಕ್ಕಂಥ ಕುಷ್ಠ ರೋಗಗಳಿಂದ ವ್ಯಾಧಿ ಪೀಡಿತರು ಆಗಿದ್ರು, ಭಾಳ ಬಲಹೀನರಾಗಿದ್ದರು. ಆದರೆ ವಾಕ್ಯ ಹೇಳ್ತಾ ಇದ್ರೆ ಆ ಎಲ್ಲ ಭಾರಗಳನ್ನು ದೇವ್ರು ಏನು ಮಾಡಿದಂತೆ ಒತ್ತುಕೊಂಡ ಪ್ರಿಯರ. ಆ ಭಾರಗಳನ್ನೆಲ್ಲ ಕಳಚಿಬಿಟ್ಟು ಅವರು ಯಾವಾಗ ಆತನ ಬಳಿಗೆ ಬಂದರು ಆ ಸಮಯದಲ್ಲಿ ದೇವರು ಅವರ ಜೀವಿತದಲ್ಲಿ ಅದ್ಭುತ ಮಾಡಿದ. ಇವತ್ತು ನನ್ನನ್ನು ನಿನ್ನನ್ನು ದೇವರು ಕರಿತಾ ಇದ್ದಾನೆ. ಆತನು ನಮ್ಮನ್ನು ರಕ್ಷಿಸುವಂಥ ದೇವರು ಆತನು ಎಂಬುದಾಗಿ. ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವರಾಗಿದ್ದಾನೆ, ನಮ್ಮನ್ನು ವಿಮೋಚಿಸುವುದಕ್ಕಾಗಿ ದೇವರಾಗಿದ್ದಾನೆ, ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಆತನ ದೇವರಾಗಿದ್ದಾನೆ. ನಾವು ಅಂದುಕೊಳ್ತಾ ಇರ್ತೀವಿ, ಈ ಕಷ್ಟದಿಂದ ನಮ್ಮನ್ನು ಬಿಡಿಸುವಂಥವ್ರು ಯಾರಿದ್ದಾರೆ, ನಾವು ಅಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೇನೋ, ಇಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೇನೋ, ಅವರ ಬಳಿಗೆ ಹೋದ್ರೆ ನನಗೆ ಒಳ್ಳೇದಾಗುತ್ತೇನೋ, ಅವರು ನನಗೆ ಒಳ್ಳೆ ಮಾರ್ಗವನ್ನು ತೋರಿಸ್ತಾರೇನೋ ಎಂಬುದಾಗಿ ನಾವು ನೆನೆಸುವಾಗ ಅದು ಲೌಕಿಕವಾದಂಥ ಆಲೋಚನೆ ಪ್ರೇರಣೆ. ನಾವು ದೇವರ ಬಳಿಯಲ್ಲಿ ಇದ್ದು ಸ್ಥಿರವಾಗಿ ನಾವು ಕಾಯುವಾಗ ದೇವರು ನಿನಗಾಗಿ ಆ ಭಾರವನ್ನು ಏನು ಮಾಡ್ತಾನೆ, ತೆಗೆದುಹಾಕ್ತಾನೆ. ಹಿಜ್ಕೀಯನ ಮೇಲೆ ಒಂದು ದೊಡ್ಡದಾದಂಥ ಭಾರ ಬಂತು. ಶತ್ರುವಿನ ಸೈನ್ಯ, ದೊಡ್ಡದಾಗಿರ್ತಕ್ಕಂಥ ಶತ್ರುವಿನ ಸೈನ್ಯ ಬಂದಂಥ ಸಮಯದಲ್ಲಿ ಈ ನಾಳೆ ದಿವಸ ಅವರು ಮುತ್ತಿಗೆ ಹಾಕಿ ಅವರೆಲ್ಲರನ್ನ ನಾಶ ಮಾಡ್ತಾರೆ ಎಂಬುದಾಗಿ ಹೇಳಿದಾಗ ಹಿಜ್ಕೀಯನು ದೇವರನ್ನು ಬಿಟ್ಟು ಬೇರೊಬ್ಬರ ಅರಸರನ್ನು ಏನು ಮಾಡಲಿಲ್ಲ, ಅವರ ಮೊರೆ ಹೋಗಲಿಲ್ಲ, ಇನ್ನೊಬ್ಬರ ಸಹಾಯವನ್ನು ಕೇಳಲಿಲ್ಲ. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರ ಆಲಯಕ್ಕೆ ಹೋಗಿ ಮೊಣಕಾಲು ಆತನ ಏನು ಮಾಡ್ತಾನೆ, ದೇವರ ಸನ್ನಿಧಾನದಲ್ಲಿ ಆ ಸಮಸ್ಯೆ ಪತ್ರವನ್ನು ಇಟ್ಟು ಪ್ರಾರ್ಥಿಸಿದಾಗ ಆ ಭಾರವನ್ನು ದೇವರು ಏನು ಮಾಡಿದ, ಒಬ್ಬೇ ಒಬ್ಬ ದೇವದೂತನನ್ನು ಕಳುಹಿಸಿ ಹೊರಗಡೆ 1,85,000 ಜನರು ಯಾರಿದ್ದಾರೆ, ಸೈನಿಕರಿದ್ದಾರೆ. ಅವರ ಕೈಯಲ್ಲಿ ಕತ್ತಿ ಕಟಾರೆಗಳಿದ್ದಾವೆ, ಅವರ ಬಳಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಕುದುರೆಗಳಿದ್ದಾವೆ, ರಥಗಳಿದ್ದಾವೆ. ಆ ಒಂದು ಕೋಟೆಯನ್ನು ಕೆಡವಿ ಬಿಡ್ತಾರೆ. ಎಲ್ಲ ಕೋಟೆಗಳನ್ನು, ಎಲ್ಲ ದೇಶಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಇದೊಂದು ದೇಶ ಇದೆ, ಯೆರೂಸಲೇಮ್ ಮಾತ್ರ ಇದೆ, ಅದನ್ನು ಕೂಡ ನಾಶ ಮಾಡಬೇಕಂತೇಳಿ ಬಂದಂಥ ಸಮಯದಲ್ಲಿ ಪ್ರಿಯರೇ, ಹಿಜ್ಕೀಯನು ದೇವರ ಸಹಾಯವನ್ನು ಕೇಳಿದ ಹೊರತಾಗಿ ದೇವರಿಂದ ಆಗಲಿಲ್ಲ. ಅದಕ್ಕಾಗಿ ದೇವರ ಆತನನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ರಂತಂದರೆ, ದೇವದೂತ ಇಳಿದು ಬಂದ ರಾತ್ರಿಯ ಸಮಯದಲ್ಲಿ ಇವರೆಲ್ಲರೂ ಮಲ್ಕೊಂಡಿದ್ದಾರೆ. ಮಲ್ಕೊಂಡವ್ರು ಬೆಳಗಾದರೂ ಕೂಡ ಎದ್ದೇಳಲಿಲ್ಲ, ಹಂಗೆ ಮಲ್ಕೊಂಡಿದ್ದಾರೆ. ಅಂದರೆ ಅವರ ಜೀವ ಇರಲಾರ್ದಂಥ ಸ್ಥಿತಿಗೆ ಅವರು ಹೋಗ್ಬಿಟ್ರು ಪ್ರೇರ. ಅಂದರೆ ಶತ್ರುವನ್ನು ದೇವರು ಆ ರೀತಿಯಾಗಿ ಏನು ಮಾಡ್ತಾನೆ, ನಿರ್ನಾಮ ಮಾಡ್ತಾನೆ. ಹಿಜ್ಕೀಯ ರಾಜನ ಅಂದ್ಕೊಳ್ತಾ ಇದ್ದಾನೆ, ಬೆಳಗಾದರೆ ಆಯಿತು, ನಾವು ಸತ್ತೋಗ್ಬಿಡ್ತೀವೇನೋ, ಆ ದೇಶದವರು ಬಂದು ನಮ್ಮೆಲ್ಲರ ಪುರುಷರನ್ನು ನಾಶ ಮಾಡಿಬಿಡ್ತಾರೆ, ನಮ್ಮ ಹೆಣ್ಮಕ್ಳೆಲ್ಲರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಘೋರವಾದಂಥ ಕಾರ್ಯಗಳು ಜರುಗ್ತವೆ, ಏನಾಗುತ್ತೋ ಏನಿಲ್ಲೋ ಎನ್ನುವಂಥ ಸ್ಥಿತಿ ಏರ್ಪಟ್ಟಾಗ ಹಿಜ್ಕೀಯನು ದೇವರನ್ನು ಬಿಡಲಾರದೆ ರಕ್ಷಣೆಯ
ಭೂಮಿಯಲ್ಲಿ ಇದ್ದು ಸ್ಥಿರವಾಗಿ ನಡೆದಂಥ ಕಾರಣಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರು 1,85,000 ಸೈನಿಕರನ್ನು ಒಂದು ಗಾಯ ಆಗದೆ, ಒಂದು ರಕ್ತ ಹೊರಗಡೆ ಬರದೆ ಅವರ ಜೀವನ ತೆಗೆದುಹಾಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳ ಪರವಾಗಿ ಏನು ಮಾಡ್ತಾನೆ? ಅದ್ಭುತವನ್ನು ಮಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರವಾಗಿಯೇ ದೇವರಾಗಿದ್ದಾನೆ. ಕರ್ತನಾದ ಯೆಹೋವನು ಮರಣಕ್ಕೆ ತಪ್ಪಿಸ ಶಕ್ತನಾಗಿದ್ದಾನೆ. ಆತನು ಮರಣದಿಂದ ತಪ್ಪಿಸುವಂಥ ದೇವರಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಅತಿಶಯ ಕಾರ್ಯಗಳನ್ನು ಜರುಗಿಸುವಂಥ ದೇವರಾಗಿದ್ದಾನೆ. ನಮ್ಮ ಭಾರ ಯಾವುದು ಆಗಿದೆಯೋ ಆ ಭಾರವನ್ನು ದೇವರು ಹೊತ್ತುಕೊಳ್ತೀನಿ ಎಂಬುದಾಗಿ ಹೇಳಿದ್ದಾನೆ. ನಾವೇನು ಮಾಡ್ತೀವಿ? ಆ ಭಾರವನ್ನು ದೇವರ ಮುಂದೆ ಇಡೋದಿಲ್ಲ, ನಾವು ಪ್ರಾರ್ಥನೆ ಮಾಡೋದಿಲ್ಲ, ನಾವು ದೇವರ ಆಲಯಕ್ಕೆ ಬರೋದಿಲ್ಲ, ನಾವು ದೇವರ ಸಮೀಪದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ನಾವು ನಮ್ಮ ಬಾಯನ್ನು ಹೊಲಸು ಮಾತುಗಳನ್ನು ಮಾತಾಡೋದಕ್ಕಾಗಿ ಇಷ್ಟಪಡ್ತೀವಿ. ನಾವು ನಮ್ಮ ಜೀವಿತದಲ್ಲಿ ಪಾಪದ ಕಾರ್ಯಗಳನ್ನು ಮಾಡೋದಕ್ಕಾಗಿ ಇಷ್ಟಪಡ್ತೀವಿ. ನಾವು ಹೇಳೋದೊಂದು ಮಾಡೋದೊಂದು ರೀತಿಯಲ್ಲಿ ನಮ್ಮ ಜೀವಿತ ಇರುತ್ತೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಿಮ್ಮಲ್ಲಿ ಭಕ್ತಿ ಇರುವಂಥದ್ದು ಆದರೆ ಆ ಭಕ್ತಿ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಕೂಡ ಏನಾಗುತ್ತೆ? ಅದು ಪ್ರಕಾಶವನ್ನು ಕೊಡುವಂಥದ್ದಾಗಿರುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನನ್ನ ನಿನ್ನ ಭಾರವನ್ನು ಕರ್ತನು ಹೊತ್ತುಕೊಳ್ತಾ ಇದೆ. ನನ್ನ ನಿನ್ನ ಭಾರ ಏನಾಗಿದೆ ನಮಗೆ ಗೊತ್ತು. ಹಲ್ಲೆಲೂಯಾ. ಆ ಭಾರವನ್ನು ದೇವರು ಸಂಪೂರ್ಣವಾಗಿ ಹೊತ್ತು ತೀರಿಸ್ತಾನೆ ಎಂಬುದಾಗಿ ನಾವು ಪೇತ್ರನ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ. ಆ ಮಾತನ್ನು ಓದಿಕೊಂಡು ಈ ಸಮಯದಲ್ಲಿ 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಯಾರು ಚಿಂತಿಸ್ತಾರೆ ನಮಗೋಸ್ಕರವಾಗಿ? ನೀವು ಇನ್ನೊಬ್ಬರ ಮುಂದೆ ಹೇಳಿದ್ರಪ್ಪ ಅಂದ್ರೆ ಅವ್ರು ಆಡ್ಕೊಂತಾರೆ ನಿಮ್ಮ ಬಗ್ಗೆ. ಹಲ್ಲೆಲೂಯಾ. ಇನ್ನೊಬ್ಬರ ಮುಂದೆ ಹೇಳ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ? ನಿನ್ನ ಬಗ್ಗೆ ಆಯ್ತು ರಿಮೋಟ್, ಟಿ ವಿ ರಿಮೋಟ್ ಥರ ಒಂದೊಂದು ಚಾನಲ್ ಹೆಂಗೆ ಚೇಂಜ್ ಮಾಡಿದ್ರೆ ಹಂಗೆ ಚೇಂಜ್ ಮಾಡ್ಕೊಂತಿರ್ತಾರೆ, ಎಲ್ಲರಿಗೆ ಹೇಳ್ಕೊಂತಿರ್ತಾರೆ ಅವ್ರು. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ನಿನ್ನ ಚಿಂತೆ, ನಿನ್ನ ಸಮಸ್ಯೆ, ನಿನ್ನದೆಲ್ಲವನ್ನು ನಿನ್ನ ದೇವರ ಸನ್ನಿಧಾನದಲ್ಲಿ ನೀನು ಹೇಳ್ಕೋ, ದೇವರ ಸಮೀಪದಲ್ಲಿ ನೀನು ಹೇಳ್ಕೋ. ದೇವರು ನಿನಗೋಸ್ಕರವಾಗಿ ವಿಮೋಚನೆ ಮಾಡ್ತಾನೆ. ಆತನು ನಿನ್ನ ಚಿಂತೆ ಎಲ್ಲವನ್ನು ಆತನು ಹೊತ್ತುಕೊಳ್ಳೋದಕ್ಕಾಗಿ ಶಕ್ತನಾಗಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. ದೇವರು ನಮಗಾಗಿ ಯೋಚಿಸುವಂಥ ದೇವರು ಮಾತ್ರವಲ್ಲ, ತಂದೆ ತನ್ನ ಮಕ್ಕಳ ವಿಷಯದಲ್ಲಿ ಯಾವ ರೀತಿಯಾಗಿ ಕಾಳಜಿ ಉಳ್ಳವನಾಗಿ ತನ್ನ ಮಕ್ಕಳನ್ನು ನೋಡಿಕೊಳ್ತಾನೆ ಅದಕ್ಕಿಂತಲೂ ಹೆಚ್ಚಿನದಾಗಿ ದೇವರು ಏನು ಮಾಡ್ತಾನೆ? ನಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ, ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ನಾವು ಹಾಕುವಾಗ ಆತನ ಎಲ್ಲ ಒತ್ತು ತೀರಿಸಿಬಿಟ್ಟಿದ್ದಾನೆ. ನಾವು ನಂಬಿಕೆಯಿಂದ ಏನು ಮಾಡಬೇಕು? ದೇವರೇ, ನೀನು ನಮ್ಮ ಭಾರವನ್ನೆಲ್ಲ ಒತ್ತುಕೊಳ್ತೀನಿ ಎಂಬುದಾಗಿ ನೀನು ಹೇಳಿದೆಯಲ್ಲ ಸ್ವಾಮಿ, ನನ್ನ ಚಿಂತೆ ಈ ರೀತಿಯಾಗಿದೆ, ಆ ಚಿಂತೆಯನ್ನು ನಿನ್ನ ಮುಂದೆ ಇಡ್ತಾ ಇದೆ, ನನ್ನ ಸವಾಲು ಈ ರೀತಿಯಾಗಿದೆ, ನನ್ನ ಸಮಸ್ಯೆ ಈ ರೀತಿಯಾಗಿದೆ, ನನಗಿರ್ತಕ್ಕಂಥ ಸಂಘರ್ಷ ಹೋರಾಟ ಈ ರೀತಿಯಾಗಿದೆ ಎಂಬುದಾಗಿ ದೇವರ ಸಮೀಪದಲ್ಲಿ ನೀನು ಹಾಕುವಾಗ ದೇವರು ಏನು ಮಾಡ್ತಾನಂತೆ? ಅದನ್ನು ಆತನು ಹೊತ್ತುಕೊಳ್ತಾನೆ ಪ್ರೇರೆ. ಆತನು ಹೊತ್ಕೊಂಡಾಗ ನಿನ್ನಲ್ಲಿ ಇರುತ್ತಾ ಭಾರ ಇರೋದಿಲ್ಲ. ಅದಕ್ಕಾಗಿ ದಾವೀದನು ಆತನ ಅನುಭವಪೂರ್ವಕವಾಗಿ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತೇಳಿ? ದಿನವೂ ನಮ್ಮ ಭಾರವನ್ನು ಹೊತ್ತುಕೊಳ್ಳುವ ಕರ್ತನಿಗೆ ಏನಾಗಲಂತೆ? ಸ್ತೋತ್ರವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇವತ್ತು ನನ್ನ ನಿನ್ನ ಭಾರ ನಮ್ಮಲ್ಲಿ ಇಟ್ಕೊಳ್ಳುವಂಥದ್ದು ಬೇಡ. ನನ್ನ ನಿನ್ನ ಭಾರವೆಲ್ಲವನ್ನ ಶಿಲುಬೆ ಇದೆ ನಮಗಾಗಿ, ಆ ಶಿಲುಬೆ ಮೇಲೆ ಹಾಕೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಅರಿಕೆ ಮಾಡೋಣ, ಒಂದು ಮಾತನ್ನು ಹೇಳೋಣ. ದೇವ ಏಸಪ್ಪ, ನನ್ನ ಚಿಂತೆ ಭಾರವನ್ನೆಲ್ಲ ನಿನ್ನ ಶಿಲುಬೆಯ ಮೇಲೆ ನೀನು ಒತ್ತು ತೀರಿಸಿದ್ದಿ, ನನ್ನದೆಲ್ಲವನ್ನ ನಿನ್ನ ಮೇಲೆ ಹಾಕುತ್ತೇನೆ. ನಿನ್ನಲ್ಲಿ ಇರುವಂಥ ಎಲ್ಲ ಆಶೀರ್ವಾದವನ್ನು ನನ್ನ ಮೇಲೆ ಸುರಿಯ ಮಾಡು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಪ್ರೇಯರ್, ನಮ್ಮ ಭಾರವೆಲ್ಲವನ್ನು ದೇವರು ಹೊತ್ತು ತೀರಿಸಿದ್ದಾನೆ. ಆತ ನಮಗಾಗಿ ಚಿಂತಿಸುವ ಆತನಾಗಿದ್ದಾನೆ, ನಮಗೋಸ್ಕರವಾಗಿ ಸಹಾಯ ಮಾಡಲು ಇಷ್ಟಪಟ್ಟಂಥ ದೇವರಾಗಿದ್ದಾನೆ. ಆತನ ಹೆಸರು ಏನಂತ ಹೇಳ್ತಾ ಇದೆ ವಾಕ್ಯ? ರಕ್ಷಕ ಎಂಬುದಾಗಿ. ಏನಂತ ಹೇಳ್ತಾ ಇದ್ದಾರೆ? ಸೇವಿಯರ್, ಅಂದರೆ ರಕ್ಷಿಸುವಂಥ ದೇವರು. ನಿನ್ನನ್ನು ಖಂಡಿತವಾಗಿ ಶಾಪದ ಕಡೆಗೆಲ್ಲ ಆಶೀರ್ವಾದದ ಕಡೆಗೆ ನಡೆಸ್ತಾನೆ, ಅವಮಾನದ ಕಡೆಗೆಲ್ಲ ಮಾನದ ಕಡೆಗೆ ನಡೆಸ್ತಾನೆ, ಅನಾರೋಗ್ಯದ ಕಡೆಗೆಲ್ಲ ನಿನ್ನನ್ನು ಆರೋಗ್ಯದ ಕಡೆಗೆ ನಡೆಸ್ತಾನೆ, ಬಲಹೀನತೆ ಕಡೆಗೆಲ್ಲ ಬಲವಂತ ಸ್ಥಿತಿಯ ಕಡೆಗೆ ನಿನ್ನನ್ನು ನಡೆಸ್ತಾನೆ, ನಿನ್ನನ್ನು ಸಮಸ್ಯೆ ಕಡೆಗೆಲ್ಲ ಸಂಪೂರ್ಣ ಸಮಾಧಾನದ ಕಡೆಗೆ ನಡೆಸುವಂಥ ದೇವರ ಆತನು ಆಗಿದ್ದಾನೆ ಪ್ರೇಯರ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಿನ್ನ ರಕ್ಷಕನಾಗಬೇಕಂತ ಇಷ್ಟಪಟ್ಟಿದ್ದಾನೆ. ಆತನನ್ನು ಅಗಲಿ ನಾವು ಯಾರು ಕೂಡ ಹೋಗಬಾರ್ದು. ಆತನಲ್ಲಿ ಸ್ಥಿರವಾಗಿ ನೀನು ನಿಲ್ಲುವಂಥದ್ದೇ ಆದರೆ, ಆತನಲ್ಲಿ ಆತನ ಸಮೀಪದಲ್ಲಿ ಇರುವಂಥದ್ದೇ ಆದರೆ, ಆತನು ನಮಗಿರುವ ಎಲ್ಲ ಚಿಂತಾ ಭಾರವನ್ನೆಲ್ಲ ಏನು ಮಾಡ್ತಾನೆ? ಆತ
ತನ್ನ ಮೇಲೆ ಒತ್ತು ಕೊಡ್ತಾನೆ ಪ್ರೇಯರ್. ಹಲ್ಲೆಲೂಯಾ. ನಮಗೇನು ಬೇಕಾಗಿದೆ ಅದನ್ನೆಲ್ಲವನ್ನು ಆತನ ಏನು ಮಾಡ್ತಾನೆ, ಒದಗಿಸ್ತಾನೆ. ನಾವು ದೇವರ ಬಳಿಯಲ್ಲಿ, ನಾವು ಆತನ ಸಮೀಪದಲ್ಲಿ ಇದ್ದು ನಾವು ಅದನ್ನು ಹೊಂದಿಕೊಳ್ಳುವವರಾಗಬೇಕು ಪ್ರೇಯರ್. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಆತನು ನಿಮ್ಮನ್ನು ವಿಮೋಚಿಸುವುದಕ್ಕೋಸ್ಕರವಾಗಿ ಅಂತ ಹೇಳ್ತಾ ವಾಕ್ಯ. ಹಲ್ಲೆಲೂಯಾ. ಯಾಕಂತೆ ನಿಮಗೆ ಕಷ್ಟ ಇದೆ, ಆತನಿಗೆ ಗೊತ್ತು. ಅದನ್ನು ತೆಗೆದು ಹಾಕುವುದಕ್ಕೋಸ್ಕರವಾಗಿಯೇ ನಿಮಗೇನಾಗಿದ್ದಾನಂತ, ದೇವರಾಗಿದ್ದಾನೆ. ನಿಮಗೆ ಬರುವಂಥ ಮರಣವನ್ನು ತಪ್ಪಿಸಲು ಶಕ್ತನಾದಂಥ ದೇವರಾಗಿದ್ದಾನಂತೆ. ಏನಂತೆ, ಮರಣ ಬರಲಿಕ್ಕಿದೆ, ನಾಳೆ ಮರಣ ಬರಲಿಕ್ಕಿದೆ, ನಾಡಿದ್ದು, ಆದರೆ ದೇವರು ಅದನ್ನು ತಪ್ಪಿಸಿ ನಿನಗೆ ದೀರ್ಘಾಯುಷ್ಯವನ್ನು, ತನ್ನ ವಿಶೇಷವಾದಂಥ ರಕ್ಷಣೆಯನ್ನು ತೋರ್ಪಡಿಸಿ, ಇನ್ನೂ ನನ್ನ ಮಗಳು, ನನ್ನ ಮಗನು ಈ ಲೋಕದಲ್ಲಿ ಇರಬೇಕು, ನನಗಾಗಿ ಭಕ್ತಿಯ ಕಾರ್ಯಗಳನ್ನು ಮಾಡಬೇಕಂತೇಳಿ ದೇವರು ಏನು ಮಾಡ್ತಾ ಇದ್ದಾನೆ, ಉಳಿಸ್ತಾ ಇದ್ದಾನೆ ಪ್ರೇಯರ್. ಕಾರಣ ಒಂದೇ, ಆತನು ನಿನ್ನ ಭಾರವನ್ನೆಲ್ಲವನ್ನು ಆತನು ಏನು ಮಾಡ್ತಾ ಇದ್ದಾನೆ, ಹೊತ್ತುಕೊಳ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್. ಈ ಸಮಯದಲ್ಲಿ ನಾವು ಎದ್ದೇಳೋಣ, ಪ್ರಾರ್ಥನೆ ಮಾಡೋಣ, ಮೊಣಕಾಲು ಊರೋಣ, ಪ್ರಾರ್ಥನೆ ಮಾಡೋಣ. ದೇವಾ, ನೀನು ಒಳ್ಳೆ ದೇವರಾಗಿದ್ದೀಯಪ್ಪ ಸ್ವಾಮಿ. ನನ್ನ ಭಾರವನ್ನು ಹೊತ್ತುಕೊಡ್ತೀನಿ ಎಂಬುದಾಗಿ ನೀನು ಮಾತು ಕೊಟ್ಟಿದ್ದೀಯಲ್ಲಪ್ಪ, ಭಾಷೆ ಕೊಟ್ಟಿದ್ದೀಯಲ್ಲ ಸ್ವಾಮಿ. ದೇವ, ನನ್ನ ಅನುದಿನದ ಭಾರವೆಲ್ಲ ಸ್ವಾಮಿ ನೀನು ಮಾತ್ರ ಹೊತ್ತು ಸಹಿಸುವಾತನಾಗಿದ್ದೀಯ. ನನ್ನ ಇರುವಂಥ ಸ್ಥಳದ ವಿಷಯವಾಗಿ, ನಾನು ಹೋಗುವಂಥ ಸ್ಥಳದ ವಿಷಯವಾಗಿ, ನನ್ನ ಆಹಾರದ ವಿಷಯವಾಗಿ, ನಾನು ಮಾತಾಡುವಂಥದ್ರ ವಿಷಯವಾಗಿ, ನನ್ನ ಕೆಲಸ ಕಾರ್ಯಗಳ ವಿಷಯವಾಗಿ, ನನ್ನ ಹೊಲ ಮನೆಗಳ ವಿಷಯವಾಗಿ, ನನಗೆ ಬೇಕಾಗಿರ್ತಕ್ಕಂಥ ಮಳೆಯ ವಿಷಯವಾಗಿ, ನನಗೆ ಬೇಕಾಗಿರ್ತಕ್ಕಂಥ ಆರೋಗ್ಯದ ವಿಷಯವಾಗಿ ಎಲ್ಲದನ್ನು ನೀನು ಒದಗಿಸಿ ಕೊಡ್ತೀನಿ ಎಂಬುದಾಗಿ ನೀನು ಭಾಷೆ ಕೊಟ್ಟಿದೆಯಲ್ಲ ಸ್ವಾಮಿ. ಎಲ್ಲವನ್ನು ಒತ್ತು ತೀರಿಸುವೆನೆಂಬುದಾಗಿ ನೀನು ಹೇಳಿದೀಯಪ್ಪ. ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ನೀನು ಒತ್ತಿದೆಯಾ ಸ್ವಾಮಿ, ನಿನಗೆ ಸ್ತೋತ್ರಪ್ಪ. ನಮ್ಮ ಎಲ್ಲ ಚಿಂತ ಭಾರವನ್ನು ನೀನು ಒತ್ತಿದೆಯಾ ಸ್ವಾಮಿ, ನಿನಗೆ ಸ್ತೋತ್ರಗಳು ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ನಾವು ಕರ್ತನೆ ಬೇಡ್ತಾ ಇದ್ದೇವಪ್ಪ. ಕರ್ತನೆ ದೇವರೇ, ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ, ನಿನ್ನ ಸ್ವಾಮಿ ಸಾನ್ನಿಧ್ಯ ಸೌಭಾಗ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವಪ್ಪ. ನಿನ್ನನ್ನು ಅಗಲಿ ಹೋಗಲಾರ್ದ ಹಾಗೆ ಸ್ಥಿರವಾದ ಭಕ್ತಿಯನ್ನು ಮಾಡುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ರಾಜನೇ, ನಿನ್ನ ವಾಕ್ಯದಲ್ಲಿ ಪೌಲನು 8ನೇ ಅಧ್ಯಾಯದಲ್ಲಿ ರೋಮಾಪುರದಲ್ಲಿ ಬರೆದವರಿಗೆ ಪತ್ರಿಕೆಯಲ್ಲಿ ಹೇಳುವ ಹಾಗೆ ಸ್ವಾಮಿ, ದೇವಾ, ನಮ್ಮ ದೇವರಿಂದ ನಮ್ಮನ್ನು ಅಗಲಿಸುವಂಥದ್ದು ಯಾವುದು? ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಡ್ಗವೋ, ಕ್ಷಾಮವೋ, ವ್ಯಾಧಿಯೋ ಯಾವುದು ಕೂಡ ನಮ್ಮ ದೇವರಿಂದ ನಮ್ಮನ್ನು ಅಗಲಿಸುವುದಿಲ್ಲ. ನಾವು ದೇವರ ಬಳಿಯಲ್ಲಿಯೇ ಇದ್ದು ಸ್ಥಿರವಾಗಿ ಪರಲೋಕವನ್ನು ಸೇರುವಂಥ ಮಹಾ ಸೌಭಾಗ್ಯಕ್ಕಾಗಿ ನಮ್ಮನ್ನು ಕರೆದಿದ್ದೀಯಪ್ಪ, ನಿನಗೆ ಸ್ತೋತ್ರ. ದೇವಾ, ಇವರನ್ನು ಆಶೀರ್ವಾದ ಮಾಡು. ಶಾರೀರಿಕವಾಗಿ ಬರುವಂಥ ಪ್ರತಿಯೊಂದು ಬಲಹೀನತೆಗಳು ಅನೇಕ ಈ ಲೋಕದಲ್ಲಿ ಉಂಟು ಸ್ವಾಮಿ, ನೀವು ಹೇಳಿದ್ದೀರಪ್ಪ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ದೇವಾ, ನೀನು ನಮ್ಮ ಸಂಗಡ ಇದ್ದೀಯ, ಸ್ತೋತ್ರ. ಇವರ ಜೀವಿತವೆಲ್ಲವನ್ನು ಆಶೀರ್ವಾದ ಮಾಡು. ಯಾವೊಂದು ಕೊರತೆ ಇದೆಯೋ, ಯಾವೊಂದು ಅನಾರೋಗ್ಯದ ಆಳ್ವಿಕೆ ಇದೆಯೋ, ಯಾವೊಂದು ಬಲಹೀನತೆ ಇದೆ, ಯಾವೊಂದು ಸಾಲದ ಸಮಸ್ಯೆ ಇದೆ, ಯಾವೊಂದು ಕುಟುಂಬದಲ್ಲಿ ಜರ್ಜರಿತವಾದಂಥ ಪರಿಸ್ಥಿತಿಗಳಿದಾವೋ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನ ಕ್ರಮಪಡಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ, ಎಲ್ಲವನ್ನ ಸರಿಪಡಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಸಂಪೂರ್ಣವಾದಂಥ ಸೌಖ್ಯ, ಸಮಾಧಾನ, ಶಾಂತಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಸ್ವಾಮಿ ದೇವರು ನೀನು ಒದಗಿಸಿಕೊಡಬೇಕೆಂಬುದಾಗಿ ಇವರೆಲ್ಲರ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನೀವು ಭಾಷೆ ಕೊಟ್ಟಿದ್ದೀರಪ್ಪ. ಅನುದಿನವೂ ನಮ್ಮ ಭಾರವನ್ನು ಹೊತ್ತುಕೊಳ್ಳುತ್ತೇನೆ ಎಂಬುದಾಗಿ. ದೇವಾ, ನೀವು ಮಾತನ್ನು ಕೊಟ್ಟಿದ್ದೀರಪ್ಪ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ, ತೊರೆಯುವುದೇ ಇಲ್ಲ ಎಂಬುದಾಗಿ. ನಿಮ್ಮ ಚಿಂತೆ ಎಲ್ಲವನ್ನು ನಾನು ಹೊತ್ತುಕೊಳ್ಳುತ್ತೇನೆ ಎಂಬುದಾಗಿ. ನಿಮ್ಮ ಕಷ್ಟವನ್ನೆಲ್ಲ ಹೊತ್ತುಕೊಳ್ಳೋದಕ್ಕಾಗಿ ನಾನು ನಿಮಗೆ ದೇವರಾಗಿದ್ದೇನೆ ಎಂಬುದಾಗಿ. ಕಷ್ಟಪಡುವವರು, ಹೊರವತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಿ ನೀವು ಹೇಳಿದಂಥ ದೇವರಾಗಿದೆಯಪ್ಪ. ದೇವ, ಇವರೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ನೀನೇ ನಮ್ಮ ಮೂಲಕವಾಗಿ ಮಹಿಮೊಂದಬೇಕೆಂಬುದಾಗಿ. ಕರ್ತನೆ, ಇವರಲ್ಲಿ ಇನ್ನೂ ಯಾರು ರಕ್ಷಣಾ ಮಾರ್ಗದಲ್ಲಿದ್ದು ಅವರು ಕೂಡ ರಕ್ಷಿಸಲ್ಪಡುವಂಥ ಅವರ ಜೀವಿತಗಳನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರೋರು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡ ಸಂದೇ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸೋಕೆ, ಅಲಂಕರಿಸಕ್ಕೆ, ಬಲಪಡಿಸೋಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲೂ ಸದಾ ಕರುಣೆಯಾಗಿರಲಿ ಸ್ವಾಮಿ, ಆಮೇನ್. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ರೋಗಗಳಿಗೆ ಅನಂತ ಕಾಲ ನಾಶನ, ಸಕಲ ಅವಮಾನಗಳಿಗೆ ಅನಂತ ಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ಸೋಲುಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್.